ಮನುಷ್ಯನಿಗೆ ಬಾಯಿ ಒಂದು, ಮೂಗು ಒಂದು, ತಲೆ ಒಂದು, ಹೃದಯ ಒಂದು. ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳಿಗೂ ಬಾಲ ಒಂದು. ಆನೆಗೆ ಒಂದೇ ಸೊಂಡಿಲು. ನಮಗೆ ಜನನವೂ ಒಮ್ಮೆ, ಮರಣವೂ ಒಮ್ಮೆ. ಸ್ವರ್ಗವೂ ಒಂದು, ನರಕವೂ ಒಂದು. ಈ ಭೂಮಿಯ ಮೇಲೆ ಸೂರ್ಯನೂ ಒಬ್ಬನೇ, ಚಂದ್ರನೂ ಒಬ್ಬನೇ. ಒಂದು ದಿನಕ್ಕೆ ಒಂದೇ ಹಗಲು, ಒಂದೇ ರಾತ್ರಿ. ಅಮೀಬಾದ ಕೋಶ ಒಂದು. ನಾವೆಲ್ಲರೂ ವಾಸಿಸುವ ಭೂಮಿ ಒಂದು. ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನೇ. ಮನುಷ್ಯನಿಗೆ ಹುಬ್ಬುಗಳು ಎರಡು, ಕಣ್ಣುಗಳು ಎರಡು, ಕಿವಿಗಳು ಎರಡು, ಕೈಗಳು ಎರಡು. ಮನುಷ್ಯನಿಗೆ ತುಟಿಗಳು ಎರಡು, ಕೈಗಳು ಎರಡು, ಕಾಲುಗಳು ಎರಡು, ಶ್ವಾಸಕೋಶಗಳು ಎರಡು, ಕಿಡ್ನಿಗಳು ಎರಡು. ಆನೆಗೆ ದಂತಗಳು ಎರಡು. ಅದಕ್ಕಾಗಿ ಈ ಸಿಂಹಾಸನ ನನಗೆ ಸೇರಿದ್ದು. ನಾನು ನಿನಗಿಂತ ದೊಡ್ಡವಳು. ನಾನು ಮೂರು. ಶಿವನಿಗಿರುವ ಕಣ್ಣು ಮೂರು, ತ್ರಿಭುಜಕ್ಕಿರುವ ಕೋನಗಳು, ಬಾಹುಗಳು, ಶೃಂಗಗಳು ಮೂರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಮೂರು. ಎಸ್ಡಿಎಂಸಿ ಸದಸ್ಯರ ಕಾಲಾವಧಿ 3 ವರ್ಷ. ಕಾಲಗಳು ಮೂರು, ತ್ರಿಪದಿಗಳ ಸಾಲುಗಳು ಮೂರು. ಓಝೋನ್ನಲ್ಲಿರುವ ಪರಮಾಣುಗಳು ಮೂರು. ಪೈಥಾಗೋರಸ್ನ ತ್ರಿವಳಿಗಳು ಮೂರು. ಆದ್ದರಿಂದ ಈ ಸಿಂಹಾಸನ ನನಗೆ ಸೇರಿದ್ದು. ನನ್ನ ಹೆಸರು 4, ವೇದಗಳು 4, ಸಿಂಹಾಸನದ ಕಾಲು 4, ಚತುರ್ಭುಜದ ಶೃಂಗ ಕೋನ ಮುಖಗಳು 4, ವರ್ಣಗಳು 4, ರಾಷ್ಟ್ರದ ಲಾಂಛನದ ಮುಖಗಳು 4. ಒಲಿಂಪಿಕ್ ಆಟಗ ಬರುವುದು 4 ವರ್ಷಕ್ಕೊಮ್ಮೆ. ಆದ್ದರಿಂದ ಈ ಸಿಂಹಾಸನ ನನಗೆ ಸೇರಬೇಕು. ನಾನು ನಿನಗಿಂತ ದೊಡ್ಡವಳು. ನನ್ನ ಸಂಖ್ಯೆ 5, ಕೈ ಬೆರಳುಗಳು 5, ಪಾಂಡವರ ಸಂಖ್ಯೆಯು 5, ಆಹಾರದ ಘಟಕಗಳು 5, ಶಾಸಕರ ಅಧಿಕಾರ ಅವಧಿ 5 ವರ್ಷ. ಆನೆಯು 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ. ಆದ್ದರಿಂದ ಈ ಸಿಂಹಾಸನ ನನಗೆ ಸೇರಿತು. ಋತುಗಳು 6, ವರ್ಷದ ಚಕ್ರಗಳು 6, ಷಡ್ಭುಜಾಕೃತಿಯ ಬಾಹುಗಳು, ಶೃಂಗಗಳು, ಕೋನಗಳು 6, ಋಷೋತ್ತರಗಳು 6, ಕೀಟಗಳಲ್ಲಿರುವ ಕಾಲುಗಳು 6. ಹೀಗಾಗಿ ಈ ಸಿಂಹಾಸನ ನನಗೆ ಸೇರಬೇಕು. ಸರಿ, ನಾನು ನಿನಗಿಂತ ದೊಡ್ಡವಳು. ವಾರಗಳು 7, ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು 7, ಸಪ್ತ ಋಷಿಗಳು 7, ಸಂಗೀತದ ಸ್ವರಗಳು 7, ಖಂಡಗಳು 7, ಮಹಾಸಾಗರಗಳು 7, ಸಪ್ತಪದಿಯ ಹೆಜ್ಜೆಗಳು 7, ಜನ್ಮಗಳು 7. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅದಕ್ಕಾಗಿ ಈ ಸಿಂಹಾಸನ ನನಗೆ ಸೇರಿತು. ದಿಕ್ಕುಗಳು 8, ಅಷ್ಟಭುಜಾಕೃತಿ ಶೃಂಗ ಕೋನ ಬಾಹುಗಳು 8, ಗ್ರಹಗಳು 8, ತರಗತಿ ಅವಧಿಗಳು 8. ಅದಕ್ಕಾಗಿ ಈ ಸಿಂಹಾಸನ ನನಗೆ ಸೇರಿದ್ದು. ಸರಿ, ನಾನು ನಿನಗಿಂತ ದೊಡ್ಡವಳು. ಮಾನವನ ಶರೀರದಲ್ಲಿರುವ ರಂಧ್ರಗಳು 9, ಅವೇರ್ಗೆಯ ವ್ಯಂಜನಗಳು 9, ಸಿರಿಧಾನ್ಯಗಳು 9, ಘಾತಾಂಕದ ನಿಯಮಗಳು 9, ತಾಯಿಯ ಗರ್ಭದಲ್ಲಿ ಮಗು ಇರುವುದು 9 ತಿಂಗಳು. ಹೀಗಾಗಿ ಈ ಸಿಂಹಾಸನದ ಅಧಿಪತಿ ನಾನೇ.